ಬಿಹಾರದಲ್ಲಿ ಬಿಜೆಪಿಗೆ ನಿತೀಶ್ ಕುಮಾರ್ ಹೊರೆಯಾಗಬಹುದಾ? 1.5 ವರ್ಷ ಆದ್ಮೇಲೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಈಗ ಮತ್ತೆ ಬಿಜೆಪಿ ಮೈತ್ರಿಕೂಟದ ತೆಕ್ಕೆಗೆ ಸೇರ್ಕೊಂಡಿದ್ದಾರೆ. ಜಯಪ್ರಕಾಶ್ ನಾರಾಯಣ್ ಅವರ ಹೋರಾಟದ ಹೊತ್ತಲ್ಲಿ ಪ್ರವರ್ಧಮಾನಕ್ಕೆ ಬಂದಂತ ಸಮಾಜವಾದಿ ರಾಜಕಾರಣಿ 71 ವರ್ಷದ ನಿತೀಶ್ ಕುಮಾರ್ ಕಳೆದ 10 ವರ್ಷಗಳಲ್ಲಿ 4 ಸಲ ಬಣ ಚೇಂಜ್ ಮಾಡಿದ್ದಾರೆ. 2013ರಲ್ಲಿ ಬಿಜೆಪಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದ ನರೇಂದ್ರ ಮೋದಿ ನಾಯಕತ್ವದ ವಿರುದ್ಧವೇ ಸಿಡಿದೆದ್ದಿದ್ದ ನಿತೀಶ್ 2014ರ ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆಗಿಳಿದಿದ್ರು. 2015ರಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ರಾಷ್ಟ್ರೀಯ ಜನತಾದಳ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಮಹಾಮೈತ್ರಿಕೂಟದಲ್ಲಿ ಮತ್ತೆ ಮುಖ್ಯಮಂತ್ರಿಯಾದರು. ಆದರೆ 2017ರ ಜುಲೈನಲ್ಲಿ ಮಹಾಮೈತ್ರಿಕೂಟದಿಂದ ಹೊರಗಡೆ ಬಂದು ಬಿಜೆಪಿಯ ಜೊತೆ ಮೈತ್ರಿಯನ್ನೂ ಮಾಡಿಕೊಂಡು ಎನ್ಡಿಎ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾದರು. 2019ರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದಲ್ಲಿದ್ದೇ ಚುನಾವಣೆಯನ್ನ ಎದುರಿಸಿದ್ರು ನಿತೀಶ್ ಕುಮಾರ್. ಇನ್ನು 2020ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಜೊತೆಗಿದ್ದೇ ಚುನಾವಣೆ ಎದುರಿಸಿ ಮತ್ತೆ ಮುಖ್ಯಮಂತ್ರಿಯಾದರು. ಆದರೆ 2022ರ ಆಗಸ್ಟ್ನಲ್ಲಿ ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದು ಆರ್ಜೆಡಿ ಮತ್ತೆ ಕಾಂಗ್ರೆಸ್ ಒಳಗೊಂಡ ಮೈತ್ರಿಕೂಟದ ಜೊತೆ ಸೇರ್ಕೊಂಡು ಹೊಸ ಸರ್ಕಾರ ರಚಿಸಿ ತಾವೇ ಮತ್ತೊಮ್ಮೆ ಮುಖ್ಯಮಂತ್ರಿಯಾದರು. ನಿತೀಶ್ ಕುಮಾರ್ ಅವರನ್ನ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸ್ವೀಕರಿಸುತ್ತಾ? ಖಂಡಿತ ಇಲ್ಲ. ನಿತೀಶ್ ಕುಮಾರ್ ಈಗ ಒಂದ್ ರೀತಿ ಹೊರೆಯಾಗಿದ್ದಾರೆ. 2000 ವಿಧಾನಸಭಾ ಚುನಾವಣೆ ನಂತರ ಅವರಿಗೆ ಮತ ವರ್ಗಾವಣೆಯ ಸಾಮರ್ಥ್ಯ ಕುಸಿದಿದೆ. ಅವರ ಜನಪ್ರಿಯತೆ ಪ್ರತಿನಿತ್ಯವೂ ಕುಸಿತಾ ಇದೆ. 2020ರ ವಿಧಾನಸಭಾ ಚುನಾವಣೆಗೂ ಮುಂಚೆ 3 ಸಮೀಕ್ಷೆಗಳು ನಡೆದಿದ್ವು. ಆ 3 ಸಮೀಕ್ಷೆ ಕೂಡ ನಿತೀಶ್ ಅವರ ಜನಪ್ರಿಯತೆ ಕುಸಿತಾ ಇರೋದನ್ನ ತೋರಿಸುತ್ತೆ. ಈ ಸಲ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಪಕ್ಷ 5 ಲೋಕಸಭಾ ಕ್ಷೇತ್ರಗಳಲ್ಲೂ ಗೆಲ್ಲೋದಿಲ್ಲ. ನಿತೀಶ್ ಕುಮಾರ್ ಯಾವ ಪಕ್ಷದೊಂದಿಗೆ ಚುನಾವಣೆಗೆ ಹೋಗ್ತಾರೋ ಆ ಪಕ್ಷವೇ ಮುಳುಗುತ್ತೆ. ನಿತೀಶ್ ಕುಮಾರ್ ಮಹಾಮೈತ್ರಿಕೂಟದ ಜೊತೆಗೆ ಹೋದ್ರೆ ಆ ಮಹಾಮೈತ್ರಿಕೂಟ ಮುಳುಗುತ್ತೆ. ಎನ್ಡಿಎ ಜೊತೆಗೆ ಹೋದ್ರೆ ಎನ್ಡಿಎ ಮುಳುಗುತ್ತೆ. ನಿತೀಶ್ ಕುಮಾರ್ ಮೇಲೆ ಯಾವ ಭರವಸೆ ಇಡುವುದಕ್ಕೂ ಸಾಧ್ಯ ಇಲ್ಲ ಅಂತ ಪ್ರಮುಖ ಚುನಾವಣಾ ವಿಶ್ಲೇಷಕ ಪ್ರಶಾಂತ್ ಕಿಶೋರ್ ಅವರೇ ಹೇಳಿದ್ದಾರೆ. ಇನ್ನು ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರ ಪಕ್ಷ ಕುಸಿತ ಕಂಡಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. 2015ರ ವಿಧಾನಸಭಾ ಚುನಾವಣೆಯಲ್ಲಿ 243 ಕ್ಷೇತ್ರಗಳ ಪೈಕಿ ಜೆಡಿಯು ಗೆದ್ದಿದ್ದು 71 ಸೀಟ್ಗಳನ್ನ ಗಳಿಸಿದ್ದು 16.80 ಮತಗಳನ್ನ ಮಾತ್ರ. 2010ರ ವಿಧಾನಸಭಾ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಜೆಡಿಯುಗೆ 44 ಸ್ಥಾನಗಳ ನಷ್ಟ, ಹಾಗೆ 5.81% ಮತ ಇಳಿಕೆಯಾಗಿತ್ತು. 2020ರಲ್ಲಿ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲಾದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಯು 43 ಸೀಟ್ಗಳನ್ನ ಗೆದ್ದುಕೊಂಡಿತ್ತು. 15.39% ಮತಗಳನ್ನ ಗಳಿಸಿತ್ತು. ಅಂದರೆ 10 ವರ್ಷಗಳಲ್ಲಿ ಬಿಹಾರದಲ್ಲಿ ಜೆಡಿಯು ಬರೋಬ್ಬರಿ 72 ಸೀಟ್ಗಳನ್ನು ಕಳೆದುಕೊಳ್ತು. ಅದರ ಶೇಕಡಾವಾರು ಮತಗಳಿಕೆ 7.25% ಇಳಿಮುಖವಾಗಿತ್ತು. 2014ರಲ್ಲಿ ಏಕಾಂಗಿಯಾಗಿ ಲೋಕಸಭಾ ಚುನಾವಣೆಯನ್ನ ಎದುರಿಸಿದ್ರು ನಿತೀಶ್. ಆ ಚುನಾವಣೆಯಲ್ಲಿ ಜೆಡಿಯು 18 ಸೀಟ್ಗಳನ್ನು ಕಳೆದುಕೊಂಡು ಕೇವಲ 2 ಸ್ಥಾನಕ್ಕೆ ಕುಸಿತು. 15.80% ಮತ ಗಳಿಸುವ ಮೂಲಕ 8.24% ಮತ ನಷ್ಟ ಕೂಡ ಆಯಿತು. ಇನ್ನು 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಜೆಡಿಯು 16 ಸೀಟ್ಗಳನ್ನು ಗೆದ್ದುಕೊಳ್ತು. ಹಾಗೆ 21.80% ಮತಗಳನ್ನ ಗಳಿಸಿತು. ಅಂದ್ರೆ 8.24% ಮತ ಹೆಚ್ಚಳವಾಯಿತು. ಆದರೆ ನಿತೀಶ್ ಕುಮಾರ್ ಮೈತ್ರಿಯಿಂದ ನಷ್ಟ ಆಗಿದ್ದು ಬಿಜೆಪಿಗೇನೆ. 2014ರಲ್ಲಿ ಜೆಡಿಯು ಇಲ್ಲದೆ ಎಲ್ಜೆಪಿ ಮತ್ತು ಆರ್ಎಲ್ಎಸ್ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದ ಬಿಜೆಪಿ 22 ಲೋಕಸಭಾ ಸೀಟ್ಗಳನ್ನು ಗೆದ್ದುಕೊಂಡಿತ್ತು. 2019ರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆ ಉತ್ತುಂಗದಲ್ಲಿದ್ದ ಅವಧಿಯಲ್ಲಿ ಜೆಡಿಯು ಮತ್ತೆ ಎನ್ಡಿಎಗೆ ವಾಪಸ್ಸಾದ್ರೂ ಬಿಜೆಪಿ 5 ಲೋಕಸಭಾ ಸೀಟ್ಗಳನ್ನು ಕಳೆದುಕೊಳ್ತು. ಹಾಗೆ ಅದರ ಶೇಕಡಾವಾರು ಮತ ಗಳಿಕೆ ಕೂಡ 5.82% ಕುಸಿತ ಕಾಣ್ತು. 2020ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಜೆಡಿಯು ಮೈತ್ರಿಗೆ ಶೇಕಡಾವಾರು 4.96% ಮತ ನಷ್ಟ ಆಯಿತು. ಈ ಅಂಕಿ ಅಂಶಗಳನ್ನು ಗಮನಿಸಿದರೆ ನಿತೀಶ್ ಕುಮಾರ್ ಈಗ ಬಿಹಾರದ ಜನಪ್ರಿಯ ನಾಯಕನಾಗಿ ಉಳಿದಿಲ್ಲ. ಇವತ್ತು 9ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರೋ ನಿತೀಶ್ ಬಿಜೆಪಿಗೆ ಹೊರೆಯಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ.